ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 11ರ ಒಂದು ಕಿಚ್ಚನ ಪಂಚಾಯಿತಿ ಈಗ ಆಲ್ರೆಡಿ ನಡೀತಾ ಇದೆ. ನಿನ್ನೆ ಒಂದು ಎಪಿಸೋಡ್ ನಲ್ಲಿ ನಾವೆಲ್ಲ ನೋಡಿದ ಹಾಗೆ ಮಂಜಣ್ಣ ಹಾಗೂ ಗೌತಮಿ ಅವರಿಗೆ ಸಖತ್ತಾಗಿ ಕ್ಲಾಸ್ ತಗೊಂಡ್ರು ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಕಳೆದ ವಾರ ನಡೆದಂತ ಕೆಲವೊಂದಿಷ್ಟು ಟಾಸ್ಕ್ ಗಳಲ್ಲಿ ಮಂಜಣ್ಣ ಅವರು ಬಯಾಸ್ಡ್ ಆದಂತ ಡಿಸಿಷನ್ ಅನ್ನ ತಗೊಂಡಿದ್ರು. ಅಂದ್ರೆ ಗೌತಮಿ ಅವರ ಪರ ಆ ಒಂದು ಡಿಸಿಷನ್ ಗಳನ್ನ ತಗೊಂಡಿದ್ರು. ಇದರಿಂದ ಮನೆಗೆ ತುಂಬಾನೇ ಎಫೆಕ್ಟ್ ಆಗಿತ್ತು. ಅಂದ್ರೆ ಈ ಒಂದು ಟಾಸ್ಕ್ ರದ್ದಾಗಿದ್ದಾಗಿರ್ಬೋದು ಹಾಗೂ ಮೋಕ್ಷಿತ್ ಅವರ ಜೊತೆಗೆ ಪರ್ಸನಲ್ ಆದಂತ ಒಂದು ಆಟವನ್ನ ಆಡಿದ್ದಾಗಿರ್ಬೋದು. ಸೊ ಇವೆಲ್ಲವೂ ಸೇರಿ ಮನೆಯಲ್ಲಿ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅಂದರೆ ಉಳಿದಂಥ ಟಾಸ್ಕ್ಗಳನ್ನು ರದ್ದಾಗಿರುವಂಥ ಒಂದು ಮಾತು ಕೇಳಿ ಬಂತು. ಸೊ ಅದರ ಒಂದು ಅಜೆಂಡಾವನ್ನು ಇಟ್ಕೊಂಡು ಕಿಚ್ಚ ಅವರು ಸಖತ್ತಾಗಿ ಕ್ಲಾಸ್ ತಗೊಂಡ್ರು ಅಂತಲೇ ಹೇಳ್ಬೋದು. ಇನ್ನು ಎಲಿಮಿನೇಷನ್ ವಿಚಾರಕ್ಕೆ ಬರೋದಾತಂತಂದ್ರೆ ಒಳ್ಳೊಳ್ಳೆ ಕಂಟೆಸ್ಟೆಂಟ್ಗಳೇ ಈ ಒಂದು ನಾಮಿನೇಷನ್ ಲಿಸ್ಟ್ ನಲ್ಲಿ ಕೂತಿದ್ದಾರೆ. ಅದರಲ್ಲೂ ಮೇನ್ ಆಗಿ ಐಶ್ವರ್ಯ ಸಿಂಧೋಗಿ ಆಗಿರ್ಬೋದು, ಶೋಭಾ ಶೆಟ್ಟಿ ಆಗಿರ್ಬೋದು, ಚೈತ್ರಾ ಕುಂದಾಪುರ ಆಗಿರ್ಬೋದು, ಆ ನಂತರ ಶಿಶಿರ್ ಅವರಾಗಿರ್ಬೋದು. ಸೊ ಒಳ್ಳೊಳ್ಳೆ ಕಂಟೆಸ್ಟೆಂಟ್ಗಳೇ ಈಗ ನಾಮಿನೇಷನ್ ಒಂದು ಲಿಸ್ಟ್ ನಲ್ಲಿ ಕೂತಿದ್ದಾರೆ. ಸೊ ಯಾರು ಈ ವಾರದ ಒಂದು ಎಲಿಮಿನೇಷನ್ ಆಗಲಿದ್ದಾರೆ ಅನ್ನೋದು ತುಂಬಾ ಜನರಿಗೆ ಕುತೂಹಲ ಇದ್ದೇ ಇರುತ್ತೆ. ಸೊ ಅದಕ್ಕೆ ಈಗ ತೆರೆ ಬಿದ್ದಿದೆ. ಸ್ವಲ್ಪ ಮಾಹಿತಿಗಳು ಬಿಗ್ ಬಾಸ್ ಮನೆಯಿಂದ ಬರ್ತಾ ಇದೆ. ಹಾಗಾದ್ರೆ ಯಾರು ಈ ವಾರದ ಒಂದು ಎಲಿಮಿನೇಷನ್ ಆದಂತಹ ಒಂದು ಕಂಟೆಸ್ಟೆಂಟ್ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ ತುಂಬಾ ಬೋರ್ ಆಗಿದೆ. ಮೊದಲಿನ ಸೀಸನ್ಗಳಿಗೆ ಹೋಲಿಸಿದ್ರೆ ಈ ಒಂದು ಸೀಸನ್ ತುಂಬಾನೇ ಬೋರಿಂಗ್ ಆಗಿದೆ. ಯಾವುದೇ ರೀತಿಯ ಇಂಟ್ರೆಸ್ಟ್ ಇಲ್ಲ, ಎಂಟರ್ಟೈನ್ಮೆಂಟ್ ಇಲ್ಲ ಅನ್ನೋದು ತುಂಬಾ ಕಡೆಗಳಲ್ಲಿ ಮಾತು ಕೇಳಿ ಬರ್ತಿತ್ತು. ಸೊ ಅದಕ್ಕೆ ತಕ್ಕನಾಗಿ ಈಗ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನ ಶೋಭಾ ಶೆಟ್ಟಿ ಅವರು ಹಾಗೂ ರಜತ್ ಅವರು ಕಳೆದ ಒಂದು ವಾರದಿಂದ ಒಂದು ಬಿಗ್ ಬಾಸ್ ಮನೆಗೆ ಕೊಟ್ಟಿದ್ದಾರೆ. ಸೊ ಅವರು ಬಂದ ನಂತರ ಈಗ ತುಂಬಾ ರೀತಿಯ ಒಂದು ಚೇಂಜಸ್ಗಳು ಬಿಗ್ ಬಾಸ್ ಮನೆಯಲ್ಲಿ ನಾವು ನೋಡಬಹುದು. ಎಂಟರ್ಟೈನ್ಮೆಂಟ್ ವಿಷಯದಲ್ಲಿ ಆಗಿರ್ಬೋದು, ಮಾತುಗಳಲ್ಲಿ ವಿಷಯ ಆಗಿರ್ಬೋದು, ಅದ್ರ ಜೊತೆಗೆ ಡಿಸಿಷನ್ ತಗೊಳ್ಳುವಂತ ಒಂದು ವಿಷಯದಲ್ಲಿ ಆಗಿರ್ಬೋದು. ಸೊ ಎಲ್ಲ ಕಡೆಗಳಲ್ಲಿ ಇಂಪ್ರೂವ್ಮೆಂಟ್ ಅನ್ನ ಬಿಗ್ ಬಾಸ್ ಮನೆ ಕಂಡಿದೆ. ಹೀಗಾಗಿ ಎಲ್ಲ ಸ್ಪರ್ಧಿಗಳು ಕೂಡ ಈಗ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಎಲಿಮಿನೇಷನ್ ಯಾರು ಆಗ್ತಾರೆ ಅನ್ನೋದೇ ಈಗ ತುಂಬಾನೇ ಪ್ರಶ್ನೆ ಆಗಿದೆ. ಇನ್ನು ಇವತ್ತು ಬೆಳಗ್ಗೆ ಬಂದಂತಹ ಬಿಗ್ ಬಾಸ್ ಪ್ರೊಮೋದಲ್ಲಿ ಶೋಭಾ ಶೆಟ್ಟಿ ಅವರು ಸ್ವತಃ ಅಂದ್ರೆ ಸ್ವ ಇಚ್ಛೆಯಿಂದ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಅನ್ನೋದನ್ನ ಕಿಚ್ಚ ಸುದೀಪ್ ಅವರ ಮುಂದೆ ಹೇಳ್ತಾರೆ. ಸೊ ಅವರು ಕನ್ಫರ್ಮ್ ಆಗಿ ಅಂದ್ರೆ ಫಿಕ್ಸ್ ಆಗಿ ಬಿಟ್ಟಿದ್ದಾರೆ, ನಾನು ಬಿಗ್ ಬಾಸ್ ಮನೆಯಲ್ಲಿ ಇರೋಕೆ ಇಷ್ಟ ಇಲ್ಲ, ನಾನು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಬೇಕು ಅನ್ನೋ ಒಂದು ರೀತಿಯಲ್ಲಿ ಶೋಭಾ ಶೆಟ್ಟಿ ಅವರು ಕಿಚ್ಚ ಸುದೀಪ್ ಅವರಿಗೆ ಕೇಳ್ತಾರೆ. ಆಗ ಕಿಚ್ಚ ಸುದೀಪ್ ಅವರು ಕೂಡ ಹಲವಾರು ರೀತಿಯಲ್ಲಿ ಕನ್ವಿನ್ಸ್ ಅನ್ನ ಮಾಡ್ತಾರೆ. ನೀವು ಯಾವ ಒಂದು ಗೋಲ್ ಅಥವಾ ಒಂದು ಗುರಿಯನ್ನ ಇಟ್ಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದೀರಾ, ಇಷ್ಟು ಜಲ್ದಿ ಗಿವ್ ಅಪ್ ಮಾಡ್ತೀರಾ ಅನ್ನೋ ಒಂದು ಪ್ರಶ್ನೆಗಳನ್ನ ಕೂಡ ಕಿಚ್ಚ ಸುದೀಪ್ ಅವರು ಕೇಳ್ತಾರೆ. ಆದ್ರೆ ಯಾವುದೇ ಒಂದು ಮಾತಿಗೆ ಜಗ್ಗದ ಶೋಭಾ ಶೆಟ್ಟಿ ಅವರು ಕೂಡ ನಾನು ಅಮ್ಮನಿಗೆ ಮಾತು ಕೊಟ್ಟು ಬಂದಿದ್ದೆ ಬಿಗ್ ಬಾಸ್ ಮನೆಯಲ್ಲಿ ಗೆದ್ದು ಬರ್ತೀನಿ ಅಂತ, ಬಟ್ ನನಗೆ ಇಲ್ಲಿ ಇರೋಕೆ ಆಗ್ತಿಲ್ಲ, ಸೊ ಹೀಗಾಗಿ ನಾನು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲೇಬೇಕು ಅನ್ನೋ ಒಂದು ಮಾತುಗಳನ್ನ ಶೋಭಾ ಶೆಟ್ಟಿ ಅವರು ಕೂಡ ಹೇಳ್ತಾರೆ. ಅದಾದ ನಂತರ ಬಿಗ್ ಬಾಸ್ ಮನೆಯಿಂದ ಸ್ವ ಇಚ್ಛೆಯಾಗಿ ಶೋಭಾ ಶೆಟ್ಟಿ ಅವರು ಕೂಡ ಈ ಬಾರಿಯ ಒಂದು ಎಲಿಮಿನೇಟ್ ಆಗುವಂತ ಸ್ಪರ್ಧಿ ಅಂತಾನೆ ಹೇಳ್ಬೋದು. ಇನ್ನು ಬಿಗ್ ಬಾಸ್ ಮನೆಯಿಂದ ಶೋಭಾ ಶೆಟ್ಟಿ ಅವರು ಸ್ವ ಇಚ್ಛೆಯಿಂದ ಹೊರಗಡೆ ಹೋದ ನಂತರ ಈ ಒಂದು ಎಲಿಮಿನೇಟ್ ಆದಂತ ಅಂದ್ರೆ ಬಿಗ್ ಬಾಸ್ ನ ರೂಲ್ಸ್ ನ ಪ್ರಕಾರ ಈ ಒಂದು ಎಲಿಮಿನೇಷನ್ ಪ್ರಕ್ರಿಯೆಯನ್ನ ಮಾಡಲೇಬೇಕಾಗುತ್ತೆ. ಸೊ ಹೀಗಾಗಿ ನಾಮಿನೇಟ್ ಆದಂತ ಸ್ಪರ್ಧಿಗಳಲ್ಲಿ ಎಲಿಮಿನೇಟ್ ಆದಂತ ಸ್ಪರ್ಧಿ ಯಾರು ಅಂತ ನೋಡೋದಾದ್ರೆ ಐಶ್ವರ್ಯ ಸಿಂಧೋಗಿ ಅವರು ಈ ಒಂದು ಬಿಗ್ ಬಾಸ್ ಮನೆಯಿಂದ ಈ ವಾರದ ಎಲಿಮಿನೇಷನ್ ಆಗಿ ಹೋದಂತ ಸ್ಪರ್ಧಿ ಅಂತಾನೆ ಹೇಳ್ಬೋದು. ನಾವೆಲ್ಲ ನೋಡಿರೋ ಹಾಗೆ ಐಶ್ವರ್ಯ ಸಿಂಧೋಗಿ ಅವರು ಮೊದಲನೇ ಅಂದ್ರೆ ಬಿಗ್ ಬಾಸ್ ಸ್ಟಾರ್ಟ್ ಆದ ಮೊದಲನೇ ದಿನದಿಂದ ಒಳ್ಳೆ ರೀತಿಯ ಗೇಮ್ ಅನ್ನೇ ಆಡ್ಕೊಂಡು ಬರ್ತಿದ್ದಾರೆ. ಆದ್ರೆ ಇತ್ತೀಚೆಗೆ ಸ್ವಲ್ಪ ಈ ಶಿಶಿರ್ ಅವರು ಹಾಗೂ ಮೋಕ್ಷಿತ್ ಅವರ ಜೊತೆಗೆ ಒಂದು ಗ್ರೂಪ್ ಆಗಿ ಆಟವನ್ನು ಆಡೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಸೊ ಒಂದು ಕಳೆದ ವಾರದ ಒಂದು ಟಾಸ್ಕ್ ಗಳಲ್ಲಿ ಕೂಡ ಅತಿ ಹೆಚ್ಚು ಈ ಒಂದು ಐಶ್ವರ್ಯ ಅವರು ಕಾಣಿಸ್ಕೊಳ್ದೇ ಇರೋ ಕಾರಣ ಈ ವಾರದ ಒಂದು ಎಲಿಮಿನೇಷನ್ ಅಲ್ಲಿ ಐಶ್ವರ್ಯ ಸಿಂಧೋಗಿ ಅವರು ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಹೇಳ್ಬೋದು. ಇನ್ನು ಶೋಭಾ ಶೆಟ್ಟಿ ಅವರು ಕೂಡ ಮೊನ್ನೆ ತಾನೇ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನ ಬಿಗ್ ಬಾಸ್ ಮನೆಗೆ ಕೊಟ್ಟಾಗ ಎಲ್ಲರಿಗೂ ಕೂಡ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇವರು ಹಾಗೂ ಹಿಂದೆ ಕೂಡ ಹಲವಾರು ಎಕ್ಸ್ಪೀರಿಯನ್ಸ್ ಗಳನ್ನ ಶೋಭಾ ಶೆಟ್ಟಿ ಅವರು ಹೊಂದಿರೋ ಕಾರಣ ಅಂದ್ರೆ ತೆಲುಗು ಬಿಗ್ ಬಾಸ್ ನಲ್ಲಿ ಇವರು ಒಳ್ಳೆ ರೀತಿ ಆಟವನ್ನ ಆಡ್ಕೊಂಡ್ ಬಂದಿದ್ರು. ಇನ್ನು ಬಿಗ್ ಬಾಸ್ ಮುಗಿಯೋಕೆ 5 ದಿನ ಉಳಿಯೋ ಒಂದು ಮುಂಚೆನೆ ಶೋಭಾ ಶೆಟ್ಟಿ ಅವರು ಎಲಿಮಿನೇಟ್ ಆಗಿದ್ದರಿಂದ ಸೊ ಒಳ್ಳೆಯ ಕಂಟೆಸ್ಟೆಂಟ್ ಆಗಿರ್ಬೋದು ಹಾಗೂ ಆ ಒಂದು ಮಾತಿನ ಒಂದು ಮಲ್ಲಿ ಕೂಡ ಇರ್ಬೋದು ಅನ್ನೋ ರೀತಿಯಲ್ಲಿ ಜನರು ಕೂಡ ಥಿಂಕ್ ಮಾಡಿದ್ರು. ಆದ್ರೆ ಶೋಭಾ ಶೆಟ್ಟಿ ಅವರು ಈ ರೀತಿಯ ಒಂದು ಸ್ವ ಇಚ್ಛೆ ಡಿಸಿಷನ್ ಅನ್ನ ತಗೊಳ್ತಾರೆ ಅನ್ನೋದು ನಿರೀಕ್ಷೆಗೂ ಯಾರಿಗೂ ಕೂಡ ಇದ್ದಿದ್ದಿಲ್ಲ. ಸೊ ಹೀಗಾಗಿ ಬಿಗ್ ಬಾಸ್ ನಲ್ಲಿ ಶೋಭಾ ಶೆಟ್ಟಿ ಹಾಗೂ ಐಶ್ವರ್ಯ ಸಿಂಧೋಗಿ ಅವರು ಈ ವಾರದ ಒಂದು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇದ್ರ ಬಗ್ಗೆ ಈಗಿನ ಮಟ್ಟಿಗೆ ಒಂದು ಅಪ್ಡೇಟ್ ಬಿಗ್ ಬಾಸ್ ಇಂದ ಬಂದಿದೆ. ಸೊ ಮುಂದಿನ ಅಪ್ಡೇಟ್ಸ್ ಅನ್ನ ಇದೇ ಒಂದು ಚಾನೆಲ್ ನಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಯಾರ್ಯಾರು ಈ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ. ಸೊ ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಅನ್ನೋದನ್ನ ನಮ್ಮ ಒಂದು ಕಾಮೆಂಟ್ ಸೆಕ್ಷನ್ ಅಲ್ಲಿ ನೀವು ಮೆನ್ಷನ್ ಮಾಡಿ. ಸೊ ಇದೇ ರೀತಿಯ ಕಂಟೆಂಟ್ ಒಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.